ಆಕಾಶವಾಣಿ. ತಾಯಿ ಹೊಟ್ಟೆಯಿಂದ ಚಟ್ಟ ಎತ್ತೋ ಗಂಟ ಹೆಲ್ತು ಇದ್ರೆ ಸಾಕು, ಬ್ಯಾರೇನು ಬ್ಯಾಡೆ. ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್, ಶಿವಮೊಗ್ಗ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಏಡ್ಸ್ ದಿನ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಸಮುದಾಯ ವೈದ್ಯಕೀಯ ವಿಭಾಗದಲ್ಲಿ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ವೇತಾ ಟಿಎಂ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಲಿದ್ದೀರಿ. ಕೆಳಗರೆ HIV ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಡಿಸೆಂಬರ್ ತಿಂಗಳ 1ರಂದು ವಿಶ್ವ ಏಡ್ಸ್ ದಿನವನ್ನು ಆಚರಿಸಲಾಗುತ್ತೆ. ಇದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶ್ವೇತಾ ಟಿಎಂ ಅವರು. ಡಾಕ್ಟರ್ ಶ್ವೇತಾ ಅವರ ಬಗ್ಗೆ ಹೇಳೋದಾದ್ರೆ, ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಸಮುದಾಯ ವೈದ್ಯಕೀಯ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮಸ್ಕಾರ ಡಾಕ್ಟರ್ ಶ್ವೇತಾ ಅವರೇ. ನಮಸ್ಕಾರ ಡಾಕ್ಟರ್. ಈ ವರ್ಷದ ವಿಶ್ವ ಏಡ್ಸ್ ದಿನದ ಘೋಷವಾಕ್ಯ ಏನಾಗಿದೆ? ಏನು ಉದ್ದೇಶ ಅಥವಾ ಆಶಯದೊಂದಿಗೆ ನೀವು ಈ ವರ್ಷದ ವಿಶ್ವ ಏಡ್ಸ್ ದಿನಕ್ಕೆ ಮುನ್ನುಡಿ ಹೇಳ್ತಿದ್ದೀರಾ? ಪ್ರತಿ ವರ್ಷ ಡಿಸೆಂಬರ್ 1ರಂದು ನಾವು ವಿಶ್ವ ಏಡ್ಸ್ ದಿನ ಅಂತ ಆಚರಿಸ್ತೀವಿ. ಈ ವರ್ಷದ ವಿಷಯ ಕಮ್ಯುನಿಟೀಸ್ ಲೀಡಿಂಗ್ ಚೇಂಜ್, ಅಂದ್ರೆ ಸಮುದಾಯದ ಮೂಲಕವೇ ನಾವು ಬದಲಾವಣೆಯನ್ನ ತರಬೇಕು ಅಂತ. ವಿಶ್ವ ಏಡ್ಸ್ ದಿನದಂದು ನಾವು ಸಾರ್ವಜನಿಕರಲ್ಲಿ ಆ ವಿಷಯದ ಬಗ್ಗೆ ಜ್ಞಾನವನ್ನ ಹೆಚ್ಚು ಮಾಡೋಕೆ ಪ್ರಯತ್ನ ಮಾಡ್ತೀವಿ. ಇದನ್ನ ಪ್ರಪಂಚದಾದ್ಯಂತ ಡಿಸೆಂಬರ್ 1ರಂದು ಆಚರಿಸ್ತಾರೆ. ಆಯ್ತು ಡಾಕ್ಟರ್ ಶ್ವೇತಾ, ಈ ಏಡ್ಸ್ ಅಂದ್ರೆ ಅದು ಭಯ ಹುಟ್ಟಿಸೋ ಪದ. ಅದಕ್ಕೆ ಎಲ್ಲದಕ್ಕೂ ಮುನ್ನ ಈ ಏಡ್ಸ್ ಅಂದ್ರೆ ಏನು ಅಂತ ನಮ್ಮ ಕೇಳುಗರಿಗೆ ತಿಳಿಸ್ತೀರಾ? ಏಡ್ಸ್ನ ಪೂರ್ಣ ರೂಪ ಅಕ್ವೈರ್ಡ್ ಇಮ್ಯುನೋಡಿಫಿಷಿಯನ್ಸಿ ಸಿಂಡ್ರೋಮ್, ಅಂದ್ರೆ ಹ್ಯೂಮನ್ ಇಮ್ಯುನೋವೈರಸ್ ಇಂದ ಆಗುವಂತ ಒಂದು ರೋಗ. HIV ಇಂದ ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ಅಥವಾ ರಕ್ಷಣಾ ವ್ಯವಸ್ಥೆ ಹಾಳಾಗ್ಬಿಡುತ್ತೆ. ಆಗ ಒಂದು ಲೆವೆಲ್ಗೆ ಹೋಗಿ ತಲುಪುತ್ತೆ. ಅದನ್ನ ನಾವು ಅಕ್ವೈರ್ಡ್ ಇಮ್ಯುನೋಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ದೇಹ ಚಿಕ್ಕ ಚಿಕ್ಕ ರೋಗಗಳನ್ನು ಕೂಡ ತಡೆದುಕೊಳ್ಳಲಾಗದಂತ ಒಂದು ಪರಿಸ್ಥಿತಿಗೆ ತಲುಪುತ್ತೆ. ಅಂದ್ರೆ ಆ ಸ್ಥಿತಿಯಲ್ಲಿ ಬೇರೆ ಬೇರೆ ರೀತಿಯ ಸೋಂಕುಗಳು ದೇಹವನ್ನ ಬಾಧಿಸುತ್ತೆ. ಅಂದ್ರೆ ಹರ್ಪಿಸ್ ಇರ್ಬೋದು, ನ್ಯೂಮೋನಿಯಾ ಇರ್ಬೋದು, TB ಇರ್ಬೋದು. ಆ ಒಂದು ಪರಿಸ್ಥಿತಿಗೆ ನಾವು ಏಡ್ಸ್ ಅಂತ ಕರಿತೀವಿ. ಸರಿ ಡಾಕ್ಟರ್, ಈ ಏಡ್ಸ್ ವೈರಸ್ ಹೇಗೆ ಹರಡುತ್ತೆ? ಈ ಪ್ರಶ್ನೆ ನಿಮ್ಗೆ ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ಸಾಕಷ್ಟು ಜನರಿಗೆ ಇನ್ನೂ ಇದ್ರ ಬಗ್ಗೆ ತಪ್ಪು ಕಲ್ಪನೆಗಳಿವೆ. ಅದಕ್ಕೆ ನಮ್ಮ ಈ ಗೊಂದಲಗಳನ್ನ ಪರಿಹರಿಸಿ. ಹೌದು, ಖಂಡಿತ ತಪ್ಪು ಕಲ್ಪನೆಗಳಿದೆ. HIV ಹೊಂದಿರೋರ ಜೊತೆ ಊಟ ಮಾಡಿದ್ರೆ, ಕೈ ಕುಲ್ಕಿದ್ರೆ, ಅಪ್ಕೊಂಡ್ರೆ ಅಥವಾ ಕೀಟ ಅಥವಾ ಸೊಳ್ಳೆ ಕಚ್ಚಿದ್ರೆ ಬರುತ್ತೆ ಅನ್ನೋದೊಂದು ತಪ್ಪು ಕಲ್ಪನೆಗಳಿದೆ. ಆದ್ರೆ ಈ ಕೆಳಗಿನ ರೀತಿಯಲ್ಲಿ ಮಾತ್ರ ಅವು ಹರಡುತ್ತೆ. ಒಂದು, ರಕ್ಷಣೆ ಇಲ್ಲದ ಲೈಂಗಿಕ ಸಂಪರ್ಕ. ಇನ್ನೊಂದು, ಸೋಂಕಿತ ರಕ್ತ ಅಥವಾ ಸೋಂಕಿತ ಇಂಜೆಕ್ಷನ್ ಅಥವಾ ಸೂಜಿಯ ಬಳಕೆ. ಮತ್ತೆ ಗರ್ಭಿಣಿ ಮಹಿಳೆಯಿಂದ ಮಗುವಿಗೆ ಹೆರಿಗೆ ಟೈಮಲ್ಲಿ ಅಥವಾ ತಾಯಿಯ ಹಾಲು ನೀಡುವ ಮೂಲಕ ಕೂಡ ಇದು ಹರಡುತ್ತೆ. ಇದು ಬಿಟ್ಟು ಕೈ ಕುಲ್ಕಿದ್ರೆ ಅಥವಾ ಅಪ್ಕೊಂಡ್ರೆ ಖಂಡಿತವಾಗೂ HIV ಹರಡೋದಿಲ್ಲ. ಏಡ್ಸ್ ಸಾಮಾನ್ಯ ಸಂಪರ್ಕದಿಂದ ಹರಡುವುದಿಲ್ಲ, ಕೆಲವೊಂದು ಖಚಿತ ಸಂಪರ್ಕಗಳಿಂದ ಮಾತ್ರ ಈ ಏಡ್ಸ್ ವೈರಸ್ ಹರಡತ್ತೆ ಅಂತಿದ್ದೀರಾ. ಸರಿ, ಇನ್ನು ಡಾಕ್ಟರ್, ಈಗಿನ HIV ಸೋಂಕಿನ ಅಂಕಿ ಅಂಶಗಳು ಅಥವಾ ಪರಿಸ್ಥಿತಿ ಹೇಗಿದೆ ಈ ಜಾಗತಿಕ ಮಟ್ಟದಲ್ಲಿ ನೋಡೋದಾದ್ರೆ? ವಿಶ್ವದಾದ್ಯಂತ 40 ಮಿಲಿಯನ್ನಷ್ಟು ಜನ HIV ಇಂದ ಸೋಂಕಿತರಾಗಿದ್ದಾರೆ. ಭಾರತದಲ್ಲಿ 2.5 - 3 ಮಿಲಿಯನ್ನಷ್ಟು ಜನ ಈ HIV ಇಂದ ಬಳಲುತ್ತಿದ್ದಾರೆ. ನಾವು ಕರ್ನಾಟಕದ ಬಗ್ಗೆ ಹೇಳೋದಂದ್ರೆ, ದಕ್ಷಿಣ ಭಾರತದಲ್ಲಿ ಜಾಸ್ತಿ HIV ಕೇಸಸ್ ಇದೆ. ಪ್ರಮುಖ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು ಅಂತ ಹೇಳಕ್ಕೆ ನಾನು ಬೇಸರವಾಗಿ ಹೇಳ್ತೀನಿ. ಕರ್ನಾಟಕದಲ್ಲಿ ಈಗ 2.8 - 3 ಲಕ್ಷದಷ್ಟು ಸೋಂಕಿತ ಜನ ಇದ್ದಾರೆ. ಮೇಜರ್ ಡಿಸ್ಟ್ರಿಕ್ಟ್ಸ್ ಅಂದ್ರೆ ಬೆಳಗಾವಿ ಮತ್ತೆ ಬೆಂಗಳೂರಲ್ಲಿ ಜಾಸ್ತಿ HIV ರೋಗಿಗಳನ್ನ ಕಾಣಬಹುದು. ಆದ್ರೆ ಇತ್ತೀಚಿನ ವರ್ಷದಲ್ಲಿ ಅಂದ್ರೆ ಹೊಸ ರೋಗಿಗಳು ಪ್ರಮಾಣ 44% ಅಷ್ಟು ಕಡಿಮೆ ಆದ್ರೂ ಕೂಡ ನಾವು ಕರ್ನಾಟಕದಲ್ಲಿ ಅತಿ ಹೆಚ್ಚು ರೋಗಿಗಳು ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಯ್ತು, ಈಗ ಡಾಕ್ಟರ್ ಶ್ವೇತಾ, ಯಾರಿಗಾದ್ರೂ ಈ ವೈರಸ್ನ ಸಂಪರ್ಕದಲ್ಲಿ ಬಂದಿರುವ ಸಂಶಯವಿದ್ರೆ ಅವ್ರು ಹೇಗೆ ಪರೀಕ್ಷಿಸಿಕೊಳ್ಬಹುದು? ತುಂಬಾ ಸರಳ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲೂ ICTC ಸೆಂಟರ್ ಅಂತ ಕರಿತೀವಿ. ICTC ಅಂದ್ರೆ ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಅಂಡ್ ಟೆಸ್ಟಿಂಗ್ ಸೆಂಟರ್. ಅಲ್ಲಿ ಉಚಿತವಾಗಿ ಮತ್ತೆ ಅಲ್ಲಿ ನಿಮ್ಗೆ ಪ್ರೈವಸಿ ಇರುತ್ತೆ, ಅಂದ್ರೆ ಗೌಪ್ಯತೆಯನ್ನ ಕಾಪಾಡಿ HIV ಪರೀಕ್ಷೆಯನ್ನ ಮಾಡಿ ಕೊಡ್ತಾರೆ. ಪರೀಕ್ಷೆ ಪಾಸಿಟಿವ್ ಬಂದ್ರೂ ನೀವು ಭಯ ಪಡೋ ಅಗತ್ಯ ಇಲ್ಲ. ಅಲ್ಲಿ ಉಚಿತವಾಗಿ ಔಷಧಿ ಜೊತೆ ಮನೋವೈದ್ಯಕೀಯ ಸಹಾಯ, ಈವನ್ ಸೊಸೈಟಿ ಸಪೋರ್ಟ್ ಕೂಡ ನಿಮ್ಗೆ ದೊರೆಯುತ್ತೆ. ಇನ್ನು ಡಾಕ್ಟರ್, HIV ಬಂದ್ರೆ ಜೀವನ ಮುಗೀತು ಅಂತ ಕೆಲವರು ಭಾವಿಸ್ತಾರೆ, ಇದು ನಿಜಾನಾ? ಇಲ್ಲ, ಅದು ಸುಳ್ಳು ಅಂತಾನೆ ಹೇಳ್ಬೋದು. ಈಗ HIV ಚಿಕಿತ್ಸೆಗೆ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿದೆ, ಅಭಿವೃದ್ಧಿ ಆಗಿದೆ. ಆಂಟಿ ರೆಟ್ರೋವೈರಲ್ ಥೆರಪಿ ಅಂತ ಕರಿತೀವಿ. ಅಲ್ಲಿ ವೈರಸ್ ನ ಹೋರಾಡಕ್ಕೆ ಬೇರೆ ಬೇರೆ ಔಷಧಿಗಳನ್ನ ಕಂಡುಹಿಡಿದಿದ್ದಾರೆ. ಭಾರತದಲ್ಲಿ NACP ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್ ಅನ್ನೋ ಒಂದು ಪ್ರೋಗ್ರಾಮ್ನ ಏಡ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಏಡ್ಸ್ನ ಬರ್ಡನ್ ಅಥವಾ ಅದರ
ಹೊರೆನ ಕಡಿಮೆ ಮಾಡೋದಕ್ಕೆ ಅಂತಾನೆ ಒಂದು ಪ್ರೋಗ್ರಾಮ್ ಇದೆ. ಅದು ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್. ಅದು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ART ಸೆಂಟರ್ ಅಂದ್ರೆ ಆಂಟಿ ರೆಟ್ರೋ ವೈರಲ್ ಥೆರಪಿ ಸೆಂಟರ್ಸ್ ಅಂದ್ರೆ ಅಲ್ಲಿ ನೀವು ಉಚಿತವಾಗಿ ಈ ವೈರಸ್ ನ ವಿರುದ್ಧ ಹೋರಾಡುವಂತಹ ಎಲ್ಲಾ ಔಷಧಿಗಳನ್ನ ತೆಗೆದುಕೊಳ್ಬಹುದು. ಅದು 1992ರಲ್ಲಿ ಸ್ಟಾರ್ಟ್ ಆಗಿ ಈಗ 5th ಸ್ಟೇಜ್ ಅಲ್ಲಿ ಇದೆ. ಅದ್ರ ಮೂಲಕ ನೀವು ಉಚಿತವಾಗಿ ಪರೀಕ್ಷೆಯನ್ನು ಮಾಡಿಸ್ಕೋಬಹುದು. ಅಲ್ಲಿ ಗೌಪ್ಯತೆಯನ್ನು ಕಾಪಾಡ್ತಾರೆ, ಮತ್ತೆ ಅಲ್ಲಿ ನಿಮ್ಗೆ ಮನೋವೈದ್ಯಕೀಯ ಸಹಾಯ ಕೂಡ ಸಿಗುತ್ತೆ. ಸೊ ನೀವು ಇದರ ಸದುಪಯೋಗವನ್ನ ಪಡ್ಕೋಬೇಕು. ಎಸ್ಪೆಷಲಿ ನಾವು ಐರಿಸ್ ಗ್ರೂಪ್ ಅಂತ ಕರಿತೀವಿ, ಅದೇ ಗರ್ಭಿಣಿ ಸ್ತ್ರೀಯರು, ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಅಂದ್ರೆ ಹೆಚ್ಚಿನ ಜನರ ಜೊತೆ ಲೈಂಗಿಕ ಸಂಪರ್ಕವನ್ನ ಹೊಂದಿರುವಂತವ್ರು ಖಂಡಿತವಾಗಿಯೂ ಈ ಟೆಸ್ಟ್ ನ ಮಾಡಿಸ್ಬೇಕು. ಇದು ಉಚಿತವಾಗಿ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಸಿಗತ್ತೆ. ಮತ್ತೆ ಟ್ರೀಟ್ಮೆಂಟ್ ಜೊತೆಗೆ ನಿಮಗೆ ಕೌನ್ಸಿಲಿಂಗ್ ಕೂಡ ಮಾಡುವಂತ ಒಂದು ವ್ಯವಸ್ಥೆ ಅಲ್ಲಿ ಆ ಸೆಂಟರ್ ಅಲ್ಲಿ ಇರುತ್ತೆ. ಮತ್ತೆ ಇದು ಉಚಿತವಾಗಿ ಸರ್ಕಾರದಿಂದ ಸಿಗುತ್ತೆ. ಈ ಔಷಧಿಯನ್ನ ನಾವು ನಿಯಮಿತವಾಗಿ ತಗೊಂಡ್ರೆ ವ್ಯಕ್ತಿ ಆರೋಗ್ಯದಿಂದ ಬದುಕಬಹುದು, ಮತ್ತೆ ಬೇರೆಯವ್ರಿಗೆ ವೈರಸ್ ಹರಡುವುದನ್ನ ಕೂಡ ತಡಿಬಹುದು. ಹಾಗಾದ್ರೆ ಡಾಕ್ಟರ್ ಶ್ವೇತಾ, ಈ HIV ತಡೆಯಲು ನಾವೇನ್ ಮಾಡಬೇಕು? HIV ತಡೆಯಲು ಇರುವಂತ ಸುರಕ್ಷಾ ಹಾದಿಗಳು ಅಂದ್ರೆ, ಒಂದು ಸುರಕ್ಷಿತ ಲೈಂಗಿಕ ಸಂಪರ್ಕ ಅಂದ್ರೆ ಕಾಂಡೋಮ್ಗಳನ್ನ ಸರಿಯಾಗಿ ಬಳಸೋದು, ಸುರಕ್ಷಿತ ರಕ್ತದಾನ, ಪರೀಕ್ಷೆ ಮಾಡಿ ಅದರಲ್ಲಿ HIV ಇದೆಯಾ ಇಲ್ಲ ಅಂತ ನೋಡ್ಕೊಂಡ್ಮೇಲೆ ಆ ರಕ್ತನ ಯೂಸ್ ಮಾಡಬೇಕು, ಸುರಕ್ಷಿತ ಇಂಜೆಕ್ಷನ್ ನ ಉಪಯೋಗ ಅಂದ್ರೆ ಹಳೆ ಸೂಜಿ ಅಥವಾ ಆಲ್ರೆಡಿ ಯೂಸ್ ಮಾಡಿರುವಂತಹ ಸೂಜಿಗಳನ್ನ ಬಳಸದೇ ಇರೋದು, ಗರ್ಭಿಣಿಯರಿಗೆ HIV ಪರೀಕ್ಷೆಯನ್ನ ಮಾಡಿಸೋದ್ರ ಮೂಲಕ ಮಗುವಿಗೆ ಸೋಂಕನ್ನ ಹರಡೋದನ್ನ ನಾವು ತಡಿಬಹುದು. ಡಾಕ್ಟರ್, ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಈ ಏಡ್ಸ್ ಇರುವವರ ಬಗ್ಗೆ ಸಮಾಜದ ದೃಷ್ಟಿಕೋನ ಹೇಗಿರಬೇಕು? ನಾವು ಒಂದು ಸಮುದಾಯವಾಗಿ ಅವರಿಗೆ ಯಾವ ರೀತಿಯ ಭಾವನಾತ್ಮಕ ಬೆಂಬಲವನ್ನು ಕೊಡ್ಬೋದು? ದೊಡ್ಡ ಸಮಸ್ಯೆ HIV ಎಲ್ಲ ಅಂದ್ರೆ ಸಮಾಜದ ನಿರಾಕರಣೆ. ಸಮಾಜದಲ್ಲಿ ಅವ್ರನ್ನ ಅಲ್ಪವಾಗಿ ನೋಡ್ತಾರೆ. ಬಟ್ ನಾವು ಮನಸ್ಸನ್ನ ಬದಲಾಯಿಸ್ಕೊಳ್ಬೇಕು, ನಾವು ಅವ್ರನ್ನ ನೋಡೋ ರೀತಿಯನ್ನ ನಾವು ಬದಲಾಯಿಸ್ಕೊಳ್ಬೇಕು. HIV ಹೊಂದಿರೋರು ಕೂಡ ನಮ್ ತರಾನೇ ಅವರು ಕಷ್ಟದಿಂದ ಬದುಕ್ತಿದ್ದಾರೆ ಅಂತ ನಾವು ಅವ್ರನ್ನು ಕೂಡ ನಾವು ದೂರ ಇಡೋದಕ್ಕಿಂತ ಆದರದಿಂದ, ಪ್ರೋತ್ಸಾಹದಿಂದ, ಪ್ರೀತಿಯಿಂದ ನೋಡೋದು ಮತ್ತೆ ಅವ್ರಿಗೆ ಸ್ವಲ್ಪ ಸಹಾಯ ಮಾಡೋದು ಕೂಡ ತುಂಬಾ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ನಮ್ಮ ಜನಸಂಖ್ಯೆಯಲ್ಲಿ ಯಾರಲ್ಲಿ HIV ಹರಡುವ ಸಾಧ್ಯತೆ ಹೆಚ್ಚಿದೆ ಡಾಕ್ಟರ್? ಫಿಮೇಲ್ ಮತ್ತೆ ಮೇಲ್ ಸೆಕ್ಸ್ ವರ್ಕರ್ಸ್, ಪುರುಷರೊಂದಿಗೆ ಲೈಂಗಿಕ ಸಂಪರ್ಕವನ್ನ ಹೊಂದುವಂತ ಪುರುಷರು, ಸೂಜಿ ಮತ್ತೆ ಸಿರಿಂಜ್ ನ ಮೂಲಕ ಡ್ರಗ್ ಅನ್ನ ತೆಗೆದುಕೊಳ್ಳುವಂತವ್ರು, ಅನೇಕ ಲೈಂಗಿಕ ಸಂಪರ್ಕಗಳನ್ನ ಬೇರೆ ಬೇರೆಯವ್ರ ಜೊತೆ ಹೊಂದಿರುವಂತವ್ರು, ರಕ್ತನ ಅಥವಾ ರಕ್ತದ ಉತ್ಪನ್ನವನ್ನ ರಿಪೀಟೆಡ್ ಆಗಿ ಸ್ವೀಕರಿಸೋರು ಅಂದ್ರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ಗೆ ಯಾರ್ಯಾರು ಒಳಗಾಗ್ತಾರೋ ಅವರು, ಅಂದ್ರೆ ಗರ್ಭಿಣಿ ತಾಯಿಯರ ಮೂಲಕ ಮಕ್ಕಳಿಗೆ ಹರಡ್ಬೋದು. ಅದಕ್ಕೆ ನಾವು ಗರ್ಭಿಣಿಯರಿಗೆ HIV ಟೆಸ್ಟ್ ನ ಮ್ಯಾಂಡೇಟರಿ ತರ ಮಾಡ್ಬಿಡ್ತೀವಿ. ಅವ್ರಿಗೆ ಸ್ಕ್ರೀನ್ ಮಾಡ್ತೀವಿ HIV ಇದೆಯೋ ಇಲ್ಲೋ ಅಂತ. ಅದ್ರ ಮೂಲಕ ಮಗುಗ್ ಬರುತ್ತೋ ಇಲ್ಲೋ ಅನ್ನೋದ್ರ ಗೊತ್ತಾಗತ್ತೆ. ಮತ್ತೆ ಈ ರಸ್ತೆ ಅಲ್ಲಿ ಇರುವಂತ ಮಕ್ಕಳು ಅಂದ್ರೆ ಸ್ಟ್ರೀಟ್ ಚಿಲ್ಡ್ರನ್ ಮತ್ತೆ ವಲಸೆ ಕಾರ್ಮಿಕರಿಗೆ ಮತ್ತೆ ಈ ಕೈದಿಗಳಿಗೆ ಈ HIV ಬರುವಂತಹ ಚಾನ್ಸಸ್ ಅಥವಾ ಅಪಾಯ ಹೆಚ್ಚು. ಇದನ್ನ ನಾವು ಹೈ ರಿಸ್ಕ್ ಗ್ರೂಪ್ ಅಂತ ಕೂಡ ಕರಿತೀವಿ. ಇವರಲ್ಲಿ HIV ಸೋಂಕು ಉಂಟಾಗುವಂತ ಸಾಧ್ಯತೆ ತುಂಬಾ ಹೆಚ್ಚಿರುತ್ತೆ. ಡಾಕ್ಟರ್ ಶ್ವೇತಾ, ಈ ಸೋಂಕಿನ ಪ್ರಾಥಮಿಕ ಲಕ್ಷಣಗಳೇನು? ಏಡ್ಸ್ ಅಥವಾ HIV ಇಂದ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ದಟ್ ಇಸ್ ಇಮ್ಯೂನ್ ಸಿಸ್ಟಮ್. ಆವಾಗ ಏನಾಗುತ್ತೆ, ರಿಪೀಟೆಡ್ ಆಗಿ ನಮಗೆ ಇನ್ಫೆಕ್ಷನ್ಸ್ ಗಳಾಗುತ್ತೆ. ಅಂದ್ರೆ ಜ್ವರ ಬರೋದು, ತುಂಬಾ ತಿಂಗಳ ಕಾಲ ಬೇದಿ, ಅದ್ರ ಜೊತೆಗೆ ದೇಹದ ತೂಕ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಸಾಮಾನ್ಯವಾದ ಸಿಂಪ್ಟಮ್ಸ್ ಅಂದ್ರೆ ಜ್ವರ, ತಲೆನೋವು, ತೂಕ ಕಡಿಮೆ ಆಗೋದು, ಅಂದ್ರೆ 10%ಗಿಂತ ದೇಹದ ಒಂದು ಬಾಡಿ ಫ್ಯಾಟ್ ಏನಿದೆ ಅದು ಕಡಿಮೆ ಆಗೋದು, ಆಮೇಲೆ ದಣಿವು, ಇದೆಲ್ಲ ಕೂಡ ಪ್ರಾಥಮಿಕ ಸೋಂಕಿನ ಒಂದು ಲಕ್ಷಣಗಳು ಆಗಿರ್ಬೋದು. ಆದ್ರೆ ನಾವು ಒಂದ್ ನೆನ್ಪಿಟ್ಕೋಬೇಕು, HIV ಇನ್ಫೆಕ್ಷನ್ ಆದ ತಕ್ಷಣ ನಿಮ್ಗೆ ಇದೆಲ್ಲ ಬರಲ್ಲ. ಅದು ಒಂದು ವಿಂಡೋ ಪೀರಿಯಡ್ ಅಂತ ಇರುತ್ತೆ. ಆ ವಿಂಡೋ ಪೀರಿಯಡ್ ವರ್ಷಗಳಿಂದ ಅದು ಒಂದು ವೇರಿ ಆಗ್ಬೋದು. ಅದು 10 ವರ್ಷ ತಗೋಬಹುದು, 15 ವರ್ಷ ಕೂಡ ತಗೋಬಹುದು. ಸೊ HIV ಸೋಂಕು ಆದ ತಕ್ಷಣ ಜ್ವರ ಎಲ್ಲ ಬರುತ್ತೆ ಅನ್ನೋದು ಸುಳ್ಳು. ಸೊ ಅದು ಒಂದು ವಿಂಡೋ ಪೀರಿಯಡ್ ಆದ್ಮೇಲೆ ಮಾತ್ರ ನಮಗೆ ಈ ಲಕ್ಷಣಗಳು ಕಾಣಿಸ್ಕೋಬಹುದು. ತೂಕ ಇಳಿಕೆ ಆಗೋದು, ತಿಂಗಳಾನುಗಟ್ಲೆ ಜ್ವರ ಬರೋದು ಅಥವಾ ಬೇದಿ ಆಗೋದು ಆದ್ರೆ ನಾವು ಖಂಡಿತವಾಗಿ ಅದನ್ನ HIV ಸೋಂಕಿನ ಒಂದು ಲಕ್ಷಣ ಅಂತ ತಿಳ್ಕೊಬಹುದು. ಇನ್ನು ಡಾಕ್ಟರ್ ಶ್ವೇತಾ, ಈಗಿನ ಯುವಕರಲ್ಲಿ ಈ ವಿಷಯದ ಬಗ್ಗೆ ಅರಿವು ಮೂಡಿಸೋದು ಎಷ್ಟು ಮುಖ್ಯ ನಿಮ್ ಪ್ರಕಾರ? ಈಗ ನಾವು ರೆಡ್ ರಿಬನ್ ಕ್ಲಬ್ ಅಂತ ಮಾಡ್ತೀವಿ. ಅಂದ್ರೆ ಪಿಯರ್ ಎಜುಕೇಶನ್, ಅಂದ್ರೆ ಹದಿಹರಿಯದವರು ಆ ಏಜ್ ಅಲ್ಲಿ ಅವ್ರ ಫ್ರೆಂಡ್ಸ್ಗೆ ಅಥವಾ ಅದೇ ಏಜ್ ಗ್ರೂಪ್ ಅವ್ರಿಗೆ ಎಜುಕೇಟ್ ಮಾಡೋದು ಆತರ. ಮತ್ತೆ ಈಗ ಡಿಸ್ಟ್ರಿಕ್ಟ್ ಯೂತ್ ರೆಡ್ ಕ್ರಾಸ್ ಅಂತ ಇರುತ್ತೆ, NSS ವಿದ್ಯಾರ್ಥಿಗಳಿರ್ತಾರೆ, ಅಲ್ಲಿ ನಾವು ಜಾಗೃತಿ ಮೆರವಣಿಗೆ ಮಾಡೋದು, ಅದ್ರ ಬಗ್ಗೆ ತಿಳುವಳಿಕೆ ನೀಡೋದ್ರ ಮೂಲಕ ಈ ಯುವಕರಲ್ಲಿ ಅರಿವನ್ನ ಮೂಡಿಸಬಹುದು.
ಡಾಕ್ಟರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಈ ವಿಶ್ವ ಏಡ್ಸ್ ದಿನದ ಬಗ್ಗೆ ಏನ್ ಸಂದೇಶವನ್ನ ಹೇಳ್ತೀರಾ? ನಾನು ಸಮರೈಸ್ ಮಾಡಬೇಕು ಅಂದ್ರೆ, ವಿಶ್ವ ಏಡ್ಸ್ ಡೇ ಅಂತ ನಾವು ಪ್ರತಿ ವರ್ಷ ಡಿಸೆಂಬರ್ 1 ಆ ಜನರಲ್ಲಿ ತಿಳುವಳಿಕೆನ ಜಾಸ್ತಿ ಮಾಡಕ್ಕೆ ಅಂತ ಆಚರಿಸ್ತೀವಿ. ಈ ಏಡ್ಸ್ ಅನ್ನೋದು HIV ರೋಗದ ಕೊನೆಯ ಒಂದು ಹಂತ. HIV ರೋಗ ಹ್ಯೂಮನ್ ಇಮ್ಯುನೋವೈರಸ್ ಎನ್ನುವ ವೈರಸ್ ನಿಂದ ಬರುವಂತಹ ಒಂದು ಕಾಯಿಲೆ. ಇದರಿಂದ ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆ ಹಾನಿಯಾಗತ್ತೆ. ಆದ್ರಿಂದ ನಮಗೆ ರಿಪೀಟೆಡ್ ಇನ್ಫೆಕ್ಷನ್ಸ್ಗಳು ಬರುತ್ತೆ. ಆದ್ರೆ ಇದನ್ನ ನಾವು NACP ಅಥವಾ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್ ಅನ್ನೋದು ನ್ಯಾಷನಲ್ ಲೆವೆಲ್ ಅಲ್ಲಿ ಇದರ ವಿರುದ್ಧ ಹೋರಾಡ್ತಿರುವಂತಹ ಒಂದು ಗವರ್ಮೆಂಟ್ ಇನಿಷಿಯೇಟೆಡ್ ಒಂದು ಪ್ರೋಗ್ರಾಮ್. ಅದರಲ್ಲಿ ನಾವು ಸುಲಭವಾಗಿ ನಾವು ಟೆಸ್ಟ್ ಮಾಡಿಸ್ಕೋಬಹುದು. ಅಲ್ಲಿ ಗೌಪ್ಯತೆ ಕೂಡ ಕಾಪಾಡ್ತಾರೆ ಅಂಡ್ ಉಚಿತವಾಗಿ ಕೂಡ ಸಿಗುತ್ತೆ. ಜೊತೆಗೆ ನಿಮ್ಗೆ ಕೌನ್ಸಿಲಿಂಗ್ ಕೂಡ ಸಿಗುತ್ತೆ. ನಾವು ಮೇನ್ಲಿ ಹೈ ರಿಸ್ಕ್ ಬಿಹೇವಿಯರ್ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಕಡಿಮೆ ಮಾಡ್ಕೋಬೇಕು. ಅಂದ್ರೆ ಸುರಕ್ಷಿತ ಲೈಂಗಿಕ ಸಂಪರ್ಕ, ಕಾಂಡೋಮ್ ನ ಯೂಸ್ ಮಾಡುವಂಥದ್ದು, ಸುರಕ್ಷಿತ ರಕ್ತದಾನ, ಸುರಕ್ಷಿತ ಇಂಜೆಕ್ಷನ್ ಅಥವಾ ನಾವು ಶೇವಿಂಗ್ ಬ್ಲೇಡ್ಸ್ ನೆಲ್ಲ ಶೇರ್ ಮಾಡದೇ ಇರೋದು, ಮತ್ತೆ ಸೂಜಿಗಳನ್ನ ಪದೇ ಪದೇ ಯೂಸ್ ಮಾಡದೇ ಇರುವಂಥದ್ದು, ಮತ್ತೆ ಗರ್ಭಿಣಿಯರಿಗೆ ಮ್ಯಾಂಡೇಟರಿ ಆಗಿ HIV ಪರೀಕ್ಷೆಯನ್ನ ಮಾಡಿಸಿ ಮಗುವಿಗೆ ಸೋಂಕು ಬರುವಂತ ಸಾಧ್ಯತೆ ಇದೆಯಾ ಇಲ್ಲೋ ಅನ್ನೋದನ್ನ ನೋಡೋದ್ರ ಮೂಲಕ ಯಾವ್ದ್ರಿಂದ ರೋಗ ಹರಡೋದಿಲ್ಲ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ನಾವು ರೋಗಿಯನ್ನ ಮುಟ್ಟೋದ್ರಿಂದ, ಅಪ್ಕೊಳ್ಳೋದ್ರಿಂದ, ಅವ್ರು ಊಟ ಮಾಡಿರೋ ತಟ್ಟೆಯಲ್ಲಿ ತಿನ್ನೋದ್ರಿಂದ ಅಥವಾ ಸೊಳ್ಳೆಗಳಿಂದ, ಈ ತರ ಯಾವುದೇ ಕೀಟಗಳಿಂದ ಕೂಡ ಅದು ಹರಡಲ್ಲ ಅಂತ ತಿಳ್ಕೊಳ್ಳೋದು ಕೂಡ ತುಂಬಾ ಮುಖ್ಯ. ಯಾಕಂದ್ರೆ ನಾವು ಸಮಾಜದ ಮೂಲಕನೇ, ಈ ವರ್ಷದ ಧ್ಯೇಯ ವಾಕ್ಯನೇ ಅದಿದೆ, ಅದೇ ಸಮುದಾಯದ ಮೂಲಕವೇ ಬದಲಾವಣೆ. ನಾವು ಅವ್ರನ್ನ ದೂರ ಇರೋದನ್ನು ಬಿಟ್ಟು ಅವ್ರನ್ನ ನಾವು ಸಮಾಜದ ನಿರಾಕರಣೆಯಿಂದ ಮುಕ್ತಗೊಳಿಸ್ಬೇಕು. ಅವರಿಗೆ ಆದರದಿಂದ ನೋಡ್ಕೊಂಡು ಪ್ರೀತಿಯನ್ನ ಕೊಡೋದ್ರಿಂದ ಝೀರೋ ಡಿಸ್ಕ್ರಿಮಿನೇಷನ್ ಅಂತ ಕರಿತೀವಿ. ಅಂದ್ರೆ ಅವ್ರನ್ನ ನಾವು ಸಮನಾಗಿ ಸ್ವೀಕರಿಸೋದ್ರಿಂದ ನಾವು ಈ ಏಡ್ಸ್ ಪೀಡಿತರನ್ನ ಬೆಂಬಲಿಸಬಹುದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಡಾಕ್ಟರ್ ಶ್ವೇತಾ TM ಅವರೇ, ನೀವಿಷ್ಟೊತ್ತು ನಮ್ಮ ಕೇಳುಗರಿಗೆ ವಿಶ್ವ ಏಡ್ಸ್ ದಿನದ ಕುರಿತು ಸಂಪೂರ್ಣ ಮಾಹಿತಿಯನ್ನ ನೀಡಿ ನಮ್ಮೆಲ್ಲ ಗೊಂದಲಗಳನ್ನು ಪರಿಹರಿಸಿದ್ರಿ. ಧನ್ಯವಾದಗಳು ನಿಮಗೆ. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೂ ವಿಶ್ವ ಏಡ್ಸ್ ದಿನ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಸಮುದಾಯ ವೈದ್ಯಕೀಯ ವಿಭಾಗದಲ್ಲಿ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ವೇತಾ TM ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್. ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ? ಕ್ಯಾನ್ಸರ್, ನರರೋಗ, ಹೃದ್ರೋಗ, ಕಣ್ಣಿನ ಸಮಸ್ಯೆ, ದಂತ ಸಮಸ್ಯೆ, ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ? ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ? ಯೋಚಿಸಬೇಡಿ. ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್, ಪುರ್ಲೆ, ಶಿವಮೊಗ್ಗ. ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7020990587 7022990587. ಅಣ್ಣನ್ಗೆ ಕಾಯಿಲೆ ಮೊನ್ನೆಯಿಂದ, ಅಪ್ಪನ್ಗೆ ಉಸಿರೇ ಸಾಕಾಗಿದೆ. ಇದುವರೆಗೆ ಆರೋಗ್ಯ ದೀವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್, ಶಿವಮೊಗ್ಗ. ನಿರ್ವಹಣೆ SR ಭಟ್. ಸಹಕಾರ ಲಿಡಿಯಾ. ಈ ಕಾರ್ಯಕ್ರಮವನ್ನ ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.